ಇನ್ನೊಂದಲ್ಲಿ ಏನು ಅವರು ಪ್ರಾರ್ಥನೆ ಮಾಡಿರೋ ವಿಚಾರ ಬಗ್ಗೆಯೂ ಕೂಡ ತಾವು ಹೇಳಿದ್ರಿ. ಆ ಏನು ಚರ್ಚೆ ವಿವಾದಗಳೇನು ಹುಟ್ಟಾಕಿತ್ತು, ಆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ ದೇವಸ್ಥಾನದ ಮುಂದೆ ಪ್ರಾರ್ಥನೆ ಮಾಡಿದೆ. ಆದರೆ ಪ್ರಾರ್ಥನೆ ಕನ್ನಡದಲ್ಲಿ ಮಾಡಿರುವಂಥದ್ದು. ಸೊ ಅದು ಎಷ್ಟರ ಮಟ್ಟಿಗೆ ಸರಿ? ತಾವು ಕೂಡ ಅದರ ಬಗ್ಗೆ ಅಪಸ್ವರವನ್ನು ಎತ್ತಿದೆ. ಯಾಕಾಗಿ ಮಾಡಬಾರ್ದು ಮತ್ತು ಯಾವ ಭಾಷೆಯಲ್ಲಿ ಮಾಡಬೇಕಾಗಿತ್ತು ಅಂತ? ನೋಡಿ, ಅಲ್ಲಿ ನನಗೆ ಅಲ್ಲಿ ಭಯ ಬಂದದ್ದು ಅದಲ್ಲ. ದೈವ ಕನ್ನಡದಲ್ಲಿ ಮಾತಾಡಲಿಕ್ಕೆ ಇಲ್ಲ, ಕನ್ನಡದಲ್ಲಿ ಮಾತಾಡಲಿಕ್ಕಿಲ್ಲ. ಅದು ನಿಜವಾಗಿ ದೈವ ಭಾಷೆ ಅಂತ ಇದೆ, ಅದು ಮಾತೃಭಾಷೆ. ನಮ್ಮ ತುಳು ಭಾಷೆಯಲ್ಲೇ ದೈವಕ್ಕೆ ಪ್ರಾರ್ಥನೆ ಮಾಡಬೇಕು. ಕನ್ನಡದಲ್ಲಿ ಅರ್ಥ ಆಗೋದಿಲ್ಲ. ಕೆಲವು ಕಡೆಗಳಲ್ಲಿ ನಿಮಗೆ ಗೊತ್ತಿದೆ, ಬೇರೆ ಭಾಷೆಯ ಬೇರೆ ಮೀಟಿಂಗ್ಗಳು, ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಆಗಬಾರ್ದಂತ ನಿಯಮ ಇದೆ. ದೈವದಕ್ಕಾದ ಅದೇ ಭಾಷೆಯಲ್ಲಿ ಮಾತಾಡಬೇಕು. ಅದರಲ್ಲಿ ತಪ್ಪಿ ಮಾತಾಡಿದಾಗ ಅದು ಎಲ್ಲೋ ಒಂದು ಕಡೆ ಅದು ಆಗೋದಿಲ್ಲ, ಅದಕ್ಕೆ ಅರ್ಥ ಆಗೋದಿಲ್ಲ. ಹಾಗಾಗಿ ದೈವಕ್ಕೆ ಅದೇ ಭಾಷೆಯಲ್ಲಿ ಮಾತಾಡಬೇಕಿತ್ತು. ನನಗೆ ಭಯ ಬಂದದ್ದು ಏಕಂತ ಹೇಳಿದರೆ, ಇವರೀಗ ಒಂದು ತಂತ್ರಿಗರಾಗಿ ಅಲ್ಲಿಯ ವಿಚಾರ ಗೊತ್ತಿದ್ದು ತುಳುವಲ್ಲಿ ಮಾತಾಡಬೇಕು, ದೈವ ಎಲ್ಲ ಭಾಷೆಯನ್ನು ವ್ಯವಹರಿಸಿ ತುಳುವಲ್ಲೇ ಆದಾಗ ಇವರು ಯಾಕೆ ಕನ್ನಡ ತಂದರು? ಹಾಗಾದರೆ ಈ ಕನ್ನಡದಿಂದ ಈಗ ನೇರ ರಿಷಬ್ ಶೆಟ್ಟಿ ಅವರಿಗೆ ಮುಟ್ಲಿಕ್ಕೋಸ್ಕರ ಕನ್ನಡ ಮಾತಾಡಿದ್ರ ಅಲ್ಲ? ಇನ್ನೂ ಸ್ವಲ್ಪ ಪ್ರಮೋಷನ್ನ ದೃಷ್ಟಿಯಲ್ಲ ಆಯ್ತು. ಯಾಕಂತ ಹೇಳಿದ್ರೆ ಈಗ ನಮಗೆ ಭಯ ಬಂದದ್ದು ಅದಲ್ಲ. ಇಲ್ಲಿ ಹೇಗೂ ಈಗಾಗಲೇ ಇವರು ಸಿನಿಮಾ ಮಾಡಿ ಆದಿ ಬೀದಿಗಳಲ್ಲಿ ದೈವಗಳು ಬಂದು ಏನೇನೆಲ್ಲ ಆಗ್ತಾಯಿದೆ. ನಮ್ಮ ಕೊಡಿಯಾಡಿಯೂ ಈ ರೀತಿ ಆಗಿ ಹೋಯ್ತಾ? ಮತ್ತು ಇನ್ನೊಂದು ಕಡೆ ನೋಡುವಾಗ ದೈವವು ಇದರಲ್ಲಿ ಒಂದು ಆಟ ಆಯಿತಾ? ಯಾಕಂತ ಹೇಳಿದರೆ ರಿಷಬ್ ಶೆಟ್ಟಿ ಸಿನಿಮಾ ಮಾಡಲಿಕ್ಕೆ ನರ್ತಕ ಸಹಕಾರ ಮಾಡಿದ. ಈಗ ಇಲ್ಲಿ ಕೊಡಿಯಾಡಿಯಲ್ಲಿ ಈಗ ಈ ರೀತಿಯ ವ್ಯಾಪಾರ ಮಾಡಲಿಕ್ಕೆ ರಿಷಬ್ ಶೆಟ್ಟಿ ಸಹಕಾರ ಮಾಡ್ತಾನೆ. ಒಟ್ಟಿನಲ್ಲಿ ಅಲ್ಲಿ ರಿಷಬ್ ಶೆಟ್ಟಿ, ಈ ತಂತ್ರಿ, ಇವರು ಎಲ್ಲರನ್ನು ಮೂವರನ್ನು ಜಗತ್ತಲ್ಲಿ ಬತ್ತಲೆ ಮಾಡ್ತಾ ಇದೆ ದೈವ. ಇದೆಲ್ಲ ಆಲೋಚನೆ ಮಾಡಬೇಕು. ಇಲ್ಲೆಲ್ಲ ಮುಂದಿನ ದಿನ ಇದೆಲ್ಲ ಬರ್ತದೆ. ಆದ್ದರಿಂದ ನಾನು ಹೇಳೋದು, ಈಗ ರಿಷಬ್ ಶೆಟ್ಟಿ ಬಂದರು, ಕನ್ನಡದಲ್ಲಿ ಭಾಷಣ ಮಾಡಿದರು. ರಿಷಬ್ ಶೆಟ್ಟಿ ಬಂದರು, ಅವರಿಗೆ ಕೇಳಲಿಕ್ಕೆ ಕನ್ನಡದಲ್ಲಿ ಪ್ರಾರ್ಥನೆ ಆಯಿತು. ನಾಳೆ ಇದು ಸ್ಟಾರ್ಗಳಲ್ವ, ದೊಡ್ಡ ದೊಡ್ಡ ಸ್ಟಾರ್ಗಳಲ್ವ, ಅಮಿತಾಬ್ ಬರ್ತಾರೆ, ಹಿಂದಿಯಲ್ಲಿ ಪ್ರಾರ್ಥನೆ ಆದರೆ, ಮೋಹನ್ ಲಾಲ್ ಬಂದು ಮಲಯಾಳಿಯಲ್ಲಿ ಪ್ರಾರ್ಥನೆ ಆದರೆ, ರಜನಿಕಾಂತ್ ಬಂದು, ಅದು ವಿಷಯ ಹೇಳಿದ್ರು ಆ ಭಾಷೆಯಲ್ಲಿ ಪ್ರಾರ್ಥನೆ. ಏನು ನಮ್ಮ ದೈವಗಳ ಕಥೆ ಏನು ಅವ್ರಿಗೆ ಅರ್ಥ ಆಗಬೇಕಲ್ಲ. ಆಗಿರುವಾಗ ಇದು ಪ್ಯಾನ್ ಇಂಡಿಯಾ ಆದರೆ ಅದು ನಮಗೆ ಬೇಜಾರದು. ಒಟ್ಟಿನಲ್ಲಿ ಮಾಡಿದ್ದು ತಪ್ಪೇ. ಈಗ ಇನ್ನೊಂದು ತಾವು ಹೇಳಿದ್ರಿ, ಇಷ್ಟವರೆಗೇನು ರಿಷಬ್ ಶೆಟ್ಟಿ ದೈವಗಳಿಗೆ ನೀಡಿದಂಥ ಸೇವೆಗಳಲ್ಲಿ ದೈವಾರಾಧನೆಯ ನಿಯಮಗಳು ಉಲ್ಲಂಘನೆ ಆಗಿದೆ ಅಂತ, ಯಾವ ರೀತಿಯಾಗಿ ಎಲ್ಲೆಲ್ಲಿ ಆಗಿದೆ ಅಂತೇಳಿ ನೋಡಿ. ಸಿನಿಮಾದಿಂದಲೂ ಉಲ್ಲಂಘನೆ ಆಗಿದೆ. ಈಗ ಕೊಡಿಯಾಡಿಕೆ ಯಾಕೆ ಅವರು ದಾಳಿ ಮಾಡ್ತಾ ಇದ್ದಾರೆ ಗೊತ್ತಿತ್ತು. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ರಿಷಬ್ ಶೆಟ್ಟಿ ಅವರಿಗೆ, ಇಲ್ಲದವನ್ನು ಇವರು ಅಂತೇಳಿ ಅವನ ಹತ್ರ 1000 ಕೋಟಿ ಅಂತ. ಈಗ ಇವರು ಬೆನ್ನ ಹಿಂದೆ ಬಿದ್ದದ್ದೇನು? ಇವನನ್ನು ಮಂಗ ಮಾಡ್ತಾರೆ, ಇವರು ಅವನನ್ನು ಮಂಗ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇವರು ಈಗ ಅವನ 1000 ಕೋಟಿಯ ಹಿಂದೆ ಇದ್ದಾರೆ. ಈಗ ಇವನೊಂದು ಸಿಕ್ಕಿದೆ, ಇನ್ನು ಲೈಫ್ ಲಾಂಗ್ ನಮ್ಮ ಬದುಕು ಸರಿ ಇರ್ತದೆ ಅಂತೇಳಿ ನಾಟಕ ಮಾಡ್ತಾ ಇದ್ದಾರೆ. ಬಹುಶಃ ನೋಡಿ, ಲೆಕ್ಕ ಹಾಕಿ ನೀವು, ರಿಷಬ್ ಶೆಟ್ಟಿಯವರು ಆ ರೀತಿಯಾಗಿ ಸಂಬಂಧ ಇಲ್ಲದ ದೈವಕ್ಕೆ ಹರಿಕೆ ಕೊಡೋದು ಏನು ನನಗೆ ಗೊತ್ತಿಲ್ಲ. ನೀವು ಅಲ್ಲಿ ಏನಾದರೂ ಬೇರೆ ಬೇರೆ ಚಿಕ್ಕ ಚಿಕ್ಕ ಹರಿಕೆಗಳನ್ನು ಕೊಡ್ಬೋದು. ನನ್ನ ಬಹುಶಃ ಇವರು ಅವರ ಹಣದ ಹಿಂದೆ ಬಿದ್ದಿದ್ದಾರೆ. ಯಾಕಂತ ಹೇಳಿದರೆ ನೋಡಿ, ಎಲ್ಲ ಕಡೆ ಅದೇ ಕಟ್ಟುವವರು ಯಾರು? ಅಲ್ಲಿ ಹೋಗಿ ಅಲ್ಲಿಯ ದೈವಗಳಿಗೆ ಆಗಿದ, ಅಲ್ಲಿಯ ದೈವಗಳಾಗದೆ ಅಷ್ಟು ಯಾಕೆ ಆ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಹರಿಕೆ ಕೊಡುವುದು ನಿಯಮ ಅಲ್ಲ, ಮತ್ತು ಹರಿಕೆ ಕೊಡುವ ರೀತಿಯೂ ಸರಿ ಇಲ್ಲ, ಪ್ರಾರ್ಥನೆಯ ವಿಧಿಯೂ ಸರಿ ಇಲ್ಲ. ಯಾಕೋಸ್ಕರ ಮಾಡ್ತಾಯಿದ್ದೆ? ಇದು ಬಹುಶಃ ಒಂದು ಇಲ್ಲಿ ಆಯಿತು, ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಒಂದಾಯಿತು, ಅಲ್ಲಿಂದ ಇನ್ನು ಬೇರೆ ಕಡೆ ಬೆಳ್ತಂಗಡಿ ಕಡೆಗಳಲ್ಲೂ ಒಂದು ಗುಳಿಗೊಂದಾಯಿತು ಅಂತ ಮಾಹಿತಿ ಇತ್ತು. ಈಗ ಅಲ್ಲಿ ದೈವ ನರ್ತಕರೇ ಮಾತಾಡಿ ಹೇಳಿರುವಂಥದ್ದು ಏನು ಅಂತಂದರೆ, ಮಾಧ್ಯಮ ಇರ್ಬೋದು, ಕೋರ್ಟ್ ಇರ್ಬೋದು, ಎಲ್ಲವೂ ಕೂಡ ನನಗೆ ದೈವವೇ ಎಲ್ಲವೂ ಕೂಡ ಅಂತಿಮ ಎನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ತಾವು ಹೇಳಿದಂತೆ ಅವರಿಗೆ ಹಣ ಮಾಡುವಂಥ ಉದ್ದೇಶವು ಇರೋದೇ ಯಾವುದಾದರೆ ಅವರಿಗೆ ದೈವ ಶಿಕ್ಷೆ ಕೊಡ್ಬೋದಲ್ವಾ ಅಂತೇಳಿ. ಯಾರಿಗೆ? ಯಾರು ಆ ರೀತಿ ತಪ್ಪು ಮಾಡ್ತಾರೆ ಅಂಥವರಿಗೆ ಶಿಕ್ಷೆ ಕೊಡ್ಬೋದಲ್ವಾ ಅಂತೇಳಿ. ನೋಡಿ, ಯಾವುದೇ ಒಂದು ಶಿಕ್ಷೆ ಅಂತ ಹೇಳಿದರೆ ನಿಮ್ಮ ಲೆಕ್ಕಕ್ಕೆ, ಜನರ ಲೆಕ್ಕಕ್ಕೆ ಶಿಕ್ಷೆ ಅಂತ ಹೇಳಿದರೆ ತಕ್ಷಣ ಪ್ರಾಣ ಬಿಡುವುದು, ರಕ್ತ ಕಾರೋದು, ಆಕ್ಸಿಡೆಂಟ್ ಆಗೋದು, ಇದು ಶಿಕ್ಷೆ ಅಲ್ಲ. ನೀವು ದೈವದ ಶಿಕ್ಷೆಗಳು ಬೇರೆ ರೀತಿದೆ. ನೀವು ಯಾವ ಬಾಣವನ್ನು ಬಿಟ್ರಿ, ನೀವು ಯಾವ ವಿಚಾರದಲ್ಲಿ ತಪ್ಪು ಮಾಡ್ತಾ ಇದ್ದೀರಿ, ನೀವು ಯಾವ ರೀತಿ ಯಾವುದನ್ನು ಬಳಕೆ ಮಾಡ್ತಾ ಇದ್ದೀರಿ, ಅದನ್ನು ತಪ್ಪು ಮಾಡಿದವನಿಗೆ ಆಗಿ ಅದೇ ಅವನಿಗೆ ಸುತ್ತಿ ಅದರಲ್ಲೇ ಸಿಕ್ಕಿ ಬೀಳುವಂಥದ್ದು. ಈಗ ಶಿಕ್ಷೆ ಎಲ್ಲಿಯೂ ದೈವಗಳು ಕೊಲ್ಲುವುದಿಲ್ಲ, ರಕ್ತ ಕಾರುವುದಿಲ್ಲ, ಆಗೋದಿಲ್ಲ. ನೀವು ಅಲ್ಲಿ ದೈವದಲ್ಲಿ ಪ್ರೀತಿಯೂ ಇದೆ, ಭೀತಿಯೂ ಇದೆ. ನೀವು ದೈವಗಳ ಮುಖಗಳನ್ನು ಗಮನಿಸಿ, ಅದರಲ್ಲಿ 2 ಭಾವಗಳು ನಿಮಗೆ ಕಾಣಸಿಗ್ತದೆ. ನಿಮಗೆ ಬರೀ ಬೆಳ್ಳಿ ಬಂಗಾರದ ಮುಖ ಇದ್ದರೆ, ನೀವು ತಪ್ಪು ಮಾಡಿಕೊಂಡು ಬಂದರೆ ಅದು ನಿಮ್ಮನ್ನು ದಿಟ್ಟಿಸಿ ನೋಡ್ತದೆ, ನೀವು ಸಾಧಿಸಿ ಬಂದರೆ ನಿಮ್ಮನ್ನು ಅಪ್ಪಿಕೊಳ್ಳುವ ರೀತಿಯಲ್ಲಿ ಒಂದು ಭಾವ ಬರ್ತದೆ. ಅದರಲ್ಲಿ 2 ಥರದ ಭಾವಗಳಿದೆ. ಆಗಿರುವಾಗ ನಿಮಗೆ ಈಗ ನೀವು ಇದೆಲ್ಲವೂ ಇವರಿಗೆ ಕೊಡುವ ಶಿಕ್ಷೆ ಅಂತ ನೀವು ಯಾಕೆ ಪರಿಗಣಿಸುವುದಿಲ್ಲ? ಇಲ್ಲದಿದ್ದರೆ ಎಲ್ಲೋ ಇದ್ದವನು ಯಾರ ಕುಟುಂಬಕ್ಕೆ ಹೋಗಿ ಕೋಲ ಕೊಡೋದಂದರೆ ಅದು ಯಾವ ರೀತಿ ಇತ್ತು ಗೊತ್ತಾಯ್ತು ನಿಮಗೆ? ಅರ್ಥ ಆಯ್ತಾ?
ಯಾವ ಕಟ್ಟುವವನೊಬ್ಬ ಈಗ ನೋಡಿ, ಒಂದು ತಪ್ಪು ಮಾಡಿದ್ದಾರೆ ಒಬ್ಬ ಈಗ ದೈವದ ನರ್ತಕನೊಬ್ಬ ದೈವದ ಅಸ್ಮಿತೆಯನ್ನು ಮಾಡ್ತಾನೆ ಅಂದರೆ ದೈವದ ಡಬ್ಬಿಗೆ ಕೈ ಹಾಕ್ತಾನೆ, ಒಬ್ಬ ಕೈ ಹಾಕಿದಾಗೆ ಅಲ್ವಾ ಅದು? ಇದೆಲ್ಲ ಮಾಡ್ತಿರೋದು ದೈವದ ಆಟ ಅಂತ ನೀವು ಯಾಕೆ ತಿಳ್ಕೊಳ್ಳೋದಿಲ್ಲ? ಯಾರಾದರೂ ಕೊಟ್ಟಾರಾ? ಈಗ ನಿಮ್ಮ ಮನೆಯ ದೈವದ ಭಂಡಾರವನ್ನು ಇನ್ನೊಬ್ಬರಿಗೆ ಕೊಡ್ತೀರಾ? ನಿಮ್ಮ ಮನೆಯ ದೈವದ ಅಸ್ತಿತ್ವವನ್ನು ಇನ್ನೊಬ್ಬರಿಗೆ ಕೊಡ್ತೀರಾ? ನಿಮ್ಮ ಮನೆಯ ಗುಟ್ಟನ್ನು ಇನ್ನೊಬ್ಬರಿಗೆ ಕೊಡ್ತೀರಾ? ನಮ್ಮ ತಂದೆ ತಾಯಿಯ ಕಷ್ಟ ಗುಟ್ಟನ್ನು ಇನ್ನೊಬ್ಬರಿಗೆ ಕೊಡ್ತೇವೆ ನಾವು. ಆಗಿರುವಾಗ ನಮ್ಮ ದೈವದ ಅಸ್ಮಿತೆಯನ್ನು ಯಾಕೆ ಉಳಿಸ್ಕೊಳ್ಳಿ? ಏನಾಗ್ತಾ ಇದೆ ಇದು ಎಲ್ಲವೂ ನೀವು ಗಮನಿಸಿ. ಇದು ಎಲ್ಲಕ್ಕೂ ಒಂದು ರೀತಿಯ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಪಾಠವಾಗುತ್ತದೆ.